ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೊಂದು ಈ ವಿಡಿಯೋದಲ್ಲಿ ನೋಡ್ರಿ, ಯಾರೋ ಒಬ್ಬ ಬೋಳಿ ಮಗ ರಸಲೇಪರ್ ಅಂದರೆ ಕನ್ನಡದಲ್ಲಿ ಕೋಳಕ್ ಮಂಡಲ ಅಂತಾರೆ. ಕೋಳಕ್ ಮಂಡಲ ಅಂದರೆ ಎಂಥ ಸ್ನೇಕ್ ಕ್ಯಾಚರಲ್ಲಿ ನಾನೇ ಇಲ್ಲಿ ಸ್ವಲ್ಪ ಭಯಪಟ್ಟು ಹಿಡಿತೀವಿ. ಯಾಕಂದರೆ ಅದರಲ್ಲೆಲ್ಲ ಲೈಫೇ ಹೋಗೋದು ಚಾನ್ಸಸ್ ಇರುತ್ತೆ ರಸಲೇಪರಲ್ಲೆಲ್ಲ. ನನ್ನ ಮಗ ಅದೇ ಅವ್ರನ್ನ ತೊಗೊಂಬಂದ್ಬಿಟ್ಟು ಕುಯ್ದು ಸುಲ್ದು ಚರ್ಮ ಒಳ್ಳೆ ಚಿಕನ್ ರೆಡಿ ಮಾಡ್ಕೊತಾನಲ್ಲ. ಎಂಥ ಬೋಳಿ ಮಗ ಇರ್ಬೋದು. ಇಂಥ ಬೇವರ್ಸಿನ ಮಕ್ಕಳು ಇದ್ರೇ ಅರ್ಧಕ್ಕರ್ಧ ಬಾಯಿಲ್ಲ ಪ್ರಾಣಿಗಳು ಸಾಯ್ತಿರೋದು. ಇಂಥ ಬೇವರ್ಸಿನ ಮಕ್ಕಳಿಗೆ ನೀವೇನಂತ ಕಮೆಂಟ್ ಮಾಡ್ತಿರೋ ಗೊತ್ತಿಲ್ಲ. ಈ ವಿಡಿಯೋ ಆದಷ್ಟು ಅವ್ರ ಹತ್ರ ತಲುಪಿಸ್ತಿರೋಂಥ ಗ್ಯಾರಂಟಿ ಇದ್ದಾರೆ. ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆದಷ್ಟು ಇನ್ನೂ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಆದಷ್ಟು ನನ್ನ ಹತ್ರ ಶೇರ್ ಮಾಡಿರಿ. ಎಲ್ಲರಿಗೂ ಕೇಳ್ಕೊತೀನಿ, ನನ್ನ ಫಾಲೋವರ್ಸ್ ಇರಲಿ, ನನ್ನ ಇನ್ಸ್ಟಾಗ್ರಾಮ್ ಪಬ್ಲಿಕ್ ಇರಲಿ, ಇಂಥ ಸುಳ್ಳೆ ಮಕ್ಳಿಗೆ ನೀವೇನಂತ ಹೇಳ್ತೀರೋ ಏನೋ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಇಂಥ ಬೇವರ್ಸಿ ನನ್ನ ಮಕ್ಕಳು ಇರಬೇಕಾ ಬೇಡ ನೀವೇ ಹೇಳ್ರಿ. ಇನ್ನು ಇವತ್ತೇನು ವಿಶೇಷ ಅಂದ್ರೆ ಅಣ್ಣ, ಯಾವೂರಿದು? ಕರ್ಕೋಚಿಯಲ್ಲಿ ನಮ್ಮ ಸ್ನೇಕ್ ಕುಮಾರಣ್ಣ ಅವ್ರಿಗೆ ಫೋನ್ ಬಂದಿತ್ತು, ನಾನು ಕರ್ಕೊಂಬಂದಿದ್ದಾರೆ. ನೋಡ್ರಿ, ಸುಮಾರು ಒಂದು 5 ಅಡಿ ಮೇಲಿದೆ. ಯಾವ ರೆಸ್ಕ್ಯೂ ಮಾಡಿದ್ದೀನಿ. 3 ಇಂಚ್ ಅಗಲ ಇದೆ. ತುಂಬ ವಿಷಾಕರಿ. ಯಾವ ಏನೈತೆ ಅಂದ್ರೆ ಯಾವುದೋ ಮುನ್ಸಿ ಹತ್ರ ಹೋಗಿ ಜಗಳ ಆಗಿದೆ. ಮುನ್ಸಿದ್ದು ಹಾವಿಂದಿದ್ದು ನೋಡ್ರಿ, ಫ್ರೆಶ್ ಇದಾಗಿದೆ. ಇದಕ್ಕೆ ಮುನ್ಸಿಗೋದಿಕ್ಕು ಹೋಗಿ ಬಿಡೋದಲ್ಲಿ ಸಿಗಾಕೊಂಡಿದ್ದು ಹಾವು. ಸುಮಾರು ಮಣ್ಣೆಲ್ಲ ತೆಗ್ದು ಇದೆಲ್ಲ ಮಾಡಿದ್ವಿ. ತೆಗ್ದ್ಮೇಲೆ ಸಿಕ್ಕಿದ್ದು ಹಾವು ನೋಡ್ರಿ. ತುಂಬಾ ಇದಾಗಿತ್ತಲ್ಲ ಅದನ್ನು ರೈಲ್ವೆ ಗೇಟ್ ಹತ್ರ ಒಂದು ಹುಡುಗಂಗೆ ಹಾವು ಕಚ್ಚಿದಂತೆ. ಈ ತರ ಸಣ್ಣ ನಾಗರಾವ್ ಸಣ್ಣ ಪಾಪು ತೀರ್ಕೊಂಡಿದ್ದಾನೆ ಪಾಪ. ಇವತ್ತಿನ ವಿಡಿಯೋ ಅಷ್ಟೇ. ವಿಡಿಯೋನ ತುಂಬ ಚೆನ್ನಾಗಿದೆ. ಲೈಕ್, ಒಂದು ಫಾಲೋ, ಒಂದು ಶೇರ್ ಮಾಡಿ. ಆದಷ್ಟು ಹತ್ರ ತಲುಪಿಸ್ರಿ ವಿಡಿಯೋ. ಇವತ್ತಿನ ವಿಡಿಯೋ ಅಷ್ಟೇ.